ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 17ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರತ್ ಋತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 52 ನಿಮಿಷದವರೆಗೆ ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ ಇರಲಿದೆ. ನಂತರ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 1 ಗಂಟೆ 48 ನಿಮಿಷದವರೆಗೆ ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಅಂದ್ರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಈ ದಿನ ಮಧ್ಯಾಹ್ನ 1 ಗಂಟೆ 46 ನಿಮಿಷದವರೆಗೆ ಇರಲಿದ್ದು ನಂತರ ತುಲಾ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ದಿನ ಮಧ್ಯಾಹ್ನದ ನಂತರದಲ್ಲಿ ತುಲಾ ಸಂಕ್ರಮಣ ಆಗುವಂತ ಸಂದರ್ಭ. ಇನ್ನು ಚಂದ್ರ ಇರುವಂಥ ರಾಶಿ ಈ ದಿನ ಸಿಂಹ ರಾಶಿಯಲ್ಲಿ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 39 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 8 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 6 ನಿಮಿಷದಿಂದ ಅಪರಾಹ್ನ 4 ಗಂಟೆ 35 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 26 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಯಾಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 43 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 29 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 6 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 9 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 2 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ, ಪತಿ ಪತ್ನಿಯರಿಗೆ ತುಂಬಾ
ಮನರಂಜನಾತ್ಮಕವಾದಂತಹ ದಿನ, ಮನಸ್ಸಿಗೆ ತುಂಬ ಸಂತೋಷ ತರುವಂತಹ ದಿನ. ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಗ್ಲಾಮರ್ಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರ ಕಾರಕನಾಗಿರ್ತಾನೆ. ಇನ್ನು ಮನೆ ಆಗಲಿ ಅಥವಾ ವಾಹನ ಆಗಲಿ, ಒಡವೆ ವಸ್ತ್ರಗಳಾಗಲಿ, ಇದಕ್ಕೂ ಕೂಡ ಶುಕ್ರ ಕಾರಕ. ಹಾಗಾಗಿ ಈ ದಿನ ಆಡಂಬರದ ಜೀವನ ನಡೆಸುವಂಥವ್ರಿಗಾಗಲಿ ಅಥವಾ ಸೌಕರ್ಯ ಸೌಲಭ್ಯಗಳನ್ನು ಇಟ್ಟುಕೊಂಡು ಜೀವನವನ್ನು ನಡೆಸುವಂಥವ್ರಿಗಾಗಲಿ ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಮನರಂಜನೆಗೆ ಮತ್ತು ಪ್ರಣಯಕ್ಕೆ, ಪ್ರೇಮಿಗಳಿಗೆ ವಿಶೇಷವಾಗಿ ಅನುಕೂಲಕರವಾಗಿರುವಂಥ ದಿನ ಇದು. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ. ಈ ಸಂದರ್ಭದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ, ಇದನ್ನು ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಗುರುಹೋರ ಈ ದಿನ ಸಂಜೆ 5 ಗಂಟೆ 3 ನಿಮಿಷದಿಂದ ಸಂಜೆ 6 ಗಂಟೆ 3 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 8 ನಿಮಿಷದಿಂದ ರಾತ್ರಿ 1 ಗಂಟೆ 8 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಕೂಡ ತುಂಬ ಫೇವರಬಲ್ ಆಗಿದೆ. ಬಹಳ ಅಪರೂಪಕ್ಕೆ ಶನಿಹೋರ ನಮಗೆ ಉತ್ತಮವಾದಂಥ ಅನುಕೂಲಗಳನ್ನು ತಂದುಕೊಡುತ್ತೆ. ಅದರಲ್ಲೂ ಈ ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಡ್ಜ್ಮೆಂಟ್ ವಿಚಾರದಲ್ಲಿ ನಿಮ್ಮ ಪರವಾದಂತಹ ಒಂದು ಸನ್ನಿವೇಶ ಇರುತ್ತೆ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂತಹ ಸಂದರ್ಭ ಶನಿಹೋರ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 7 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 8 ನಿಮಿಷದಿಂದ ಸಂಜೆ 5 ಗಂಟೆ 8 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 5 ನಿಮಿಷದಿಂದ ರಾತ್ರಿ 12 ಗಂಟೆ 6 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ಈ ಸಮಯ ತುಂಬ ಚೆನ್ನಾಗಿದೆ. ಇನ್ನು ಹೋಟೆಲನ್ನು ನಡೆಸುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥ ನೌಕರರಿಗೂ ಕೂಡ ಈ ದಿನ ಇರುವಂಥ ಚಂದ್ರಹೋರದಿಂದ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ಒಳ್ಳೆಯ ಉದಾಹರಣೆಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 4 ನಿಮಿಷದಿಂದ ಅಪರಾಹ್ನ 4 ಗಂಟೆ 4 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 5 ನಿಮಿಷದಿಂದ ರಾತ್ರಿ 11 ಗಂಟೆ 5 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅಂದರೂ ಕೂಡ ರವಿ ಹೋರ ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ. ಹಾಗಾಗಿನೇ ಈ ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗಲಿ ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂತಹ ವಿಚಾರವನ್ನಾಗಲಿ ಆದಷ್ಟು ರವಿ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 9 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 5 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 3 ನಿಮಿಷದಿಂದ ರಾತ್ರಿ 8 ಗಂಟೆ 4 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿರುತ್ತೆ ಪ್ರತಿದಿನ ಅದನ್ನು ತಿಳ್ಕೊಳ್ಳಿ. ಅದಕ್ಕೆ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಇದರ ಜೊತೆಗೆ ಯಾವ ಹೋರಾದಲ್ಲಿ ಯಾವ ಕೆಲಸಗಳು ಆರಂಭವಾದರೆ ಶುಭ ಫಲಗಳು ಸಿಕ್ಕತ್ತೆ ಇದನ್ನು ಕೂಡ ನೀವು ಲೆಕ್ಕಾಚಾರ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ತುಲಾ ಸಂಕ್ರಮಣ ಆಗುವಂಥ ಸಂದರ್ಭ. ಇದರಲ್ಲಿ ರವಿ ಈ ದಿನ ಮಧ್ಯಾಹ್ನ 1 ಗಂಟೆ 46 ನಿಮಿಷಕ್ಕೆ ದ್ವಾದಶಿ ತಿಥಿ, ಮಖಾ ನಕ್ಷತ್ರ, ಶುಕ್ಲ ಯೋಗ,
ಕೌಲವಕರಣ, ರೋಗ ಪಂಚಕ, ಶುಕ್ರಹೊರ, ಮಕರ ಲಗ್ನ, ನಕ್ಷತ್ರ ಶ್ರವಣದಲ್ಲಿ ಇರುವಂತಹ ಸಂದರ್ಭದಲ್ಲಿ ತುಲಾ ರಾಶಿಯನ್ನ ಸೂರ್ಯ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲೇ ತುಲಾ ಸಂಕ್ರಮಣ ಅಂತ ಹೇಳಿ ಆಗತ್ತೆ. ಕಾವೇರಿ ನದಿಯಲ್ಲಿ ತೀರ್ಥೋದ್ಭವ ಆಗುವಂಥದ್ದು. ತಲಕಾವೇರಿಯಲ್ಲಿ ಈ ಕಾವೇರಿ ನದಿ ಕುಂಡಿಕೆ ಏನಿದೆ ಅಲ್ಲಿ ತೀರ್ಥೋದ್ಭವ ಆಗುವಂಥ ಒಂದು ಪವಿತ್ರವಾದಂತಹ ಕ್ಷಣ ಇದು. ಹಾಗಾಗಿ ಇಲ್ಲಿ ಕಾವೇರಿ ಜಾತ್ರೆ ನಡೆಯುವಂಥದ್ದು ಕೂಡ ಈ ದಿನವೇ. ಹಾಗಾಗಿ ಈ ದಿನ ತುಂಬ ಪವಿತ್ರವಾದಂತಹ ದಿನ. ಅದರಲ್ಲೂ ಏಕಾದಶಿಯ ತಿಥಿ ಇರುವಂತಹ ದಿನ. ಈ ದಿನದ ಏಕಾದಶಿಯನ್ನ ರಮಾ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ವಿಷ್ಣುವಿನ ಪತ್ನಿಯಾದಂತಹ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಿಕ್ಕೆ ಈ ದಿನ ನಾವು ಏಕಾದಶಿಯ ವ್ರತವನ್ನ ಮಾಡಬೇಕು, ಉಪವಾಸವನ್ನ ಮಾಡಬೇಕು, ಲಕ್ಷ್ಮೀ ನಾರಾಯಣರನ್ನ ಈ ದಿನ ಧ್ಯಾನ ಮಾಡಬೇಕು, ಷೋಡಶೋಪಚಾರಗಳಿಂದ ಪೂಜೆಯನ್ನ ಮಾಡಬೇಕು. ಆಗ ಲಕ್ಷ್ಮಿಯ ಅನುಗ್ರಹ ಉಂಟಾಗತ್ತೆ, ಶ್ರೀಮನ್ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಇದರಿಂದ ಉತ್ತರೋತ್ತರವಾಗಿ ಜೀವನದಲ್ಲಿ ಅಭಿವೃದ್ಧಿಯನ್ನ, ಸಮೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಬಂಧುಗಳೇ, ಈ ದಿನ ಏಕಾದಶಿಯ ವ್ರತವನ್ನ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಕೆಲವರು ಉಪವಾಸವನ್ನ ಮಾಡುವಂಥದ್ದು, ನಿರ್ಜಲ ಉಪವಾಸವನ್ನ ಮಾಡುವಂಥವರು ಕೂಡ ಇದ್ದಾರೆ. ಹಾಗೆ ಈ ಏಕಾದಶಿಯ ದಿನದಂದು ಅಕ್ಕಿಯಿಂದ ಮಾಡಿರುವಂತಹ ಅನ್ನವನ್ನು ಉಪಯೋಗಿಸಬಾರದು. ಕೇವಲ ಸಾತ್ವಿಕವಾದಂತಹ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು ಅಶಕ್ತರು ಅನ್ನುವಂಥ ವಿಚಾರ ಏನಿದೆ, ಇದನ್ನು ನೀವು ಪರಿಪಾಲನೆ ಮಾಡಿ ಒಳ್ಳೆಯದಾಗತ್ತೆ. ಆದಷ್ಟು ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಉಪವಾಸ ಮಾಡುವಂಥದ್ದು, ರಾತ್ರಿ ಜಾಗರಣೆಯನ್ನು ಮಾಡುವಂಥದ್ದನ್ನು ಮಾಡಿದ್ರೆ ಈ ಏಕಾದಶಿಯ ಪೂರ್ಣ ಫಲ ಲಭ್ಯವಾಗತ್ತೆ. ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ತನ್ಮೂಲಕ ತಮಗೆ ಉತ್ತರೋತ್ತರ ಅಭಿವೃದ್ಧಿ ಸಾಧ್ಯ ಆಗತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ದೀಪಾವಳಿ ಅಮಾವಾಸ್ಯೆಯ ಬಗ್ಗೆ ಮತ್ತೆ ದೀಪಾವಳಿ ಹಬ್ಬದ ಆಚರಣೆಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಇದರಲ್ಲಿ 19ನೇ ತಾರೀಕು ಭಾನುವಾರ ತ್ರಯೋದಶಿ ತಿಥಿ ಇರುತ್ತೆ. ಈ 19ನೇ ತಾರೀಕಿನಂದು ನೀರು ತುಂಬುವ ಹಬ್ಬವನ್ನ ಆಚರಣೆ ಮಾಡಬೇಕು. ಅಂದ್ರೆ ನಿಮ್ಮ ಸ್ನಾನದ ಕೊಠಡಿಯಲ್ಲಿ ಇರುವಂತಹ ಹಂಡೆ ಏನಿದೆ ಅದಕ್ಕೆ ಪೂಜೆಯನ್ನ ಮಾಡಬೇಕು. ನೀರನ್ನ ಭರ್ತಿ ಮಾಡಿ ಗಂಗಾ ಪೂಜೆಯನ್ನು ಮಾಡಬೇಕು. ಅದನ್ನ ಕಾಯಿಸಿದಂತಹ ನೀರೇನಿದೆ ಅದನ್ನ ಮಾರನೆಯ ದಿನ ನರಕ ಚತುರ್ದಶಿಯ ದಿನ ಚಂದ್ರೋದಯದ ಕಾಲದಲ್ಲಿ, ಅಂದ್ರೆ ಬೆಳಿಗ್ಗೆ 5:15 ಎಣ್ಣೆಯನ್ನ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಇದನ್ನ ಅಭ್ಯಂಗ ಸ್ನಾನ ಅಂತ ಹೇಳಿ ಕರೀತಾರೆ. ಅದು ನರಕ ಚತುರ್ದಶಿಯ ದಿನ ಸೋಮವಾರದ ದಿನ ಆಗತ್ತೆ. ಇನ್ನು ಸಂಜೆ ದೀಪಾವಳಿ ಬಲೀಂದ್ರ ಪೂಜೆಯನ್ನು ಮಾಡುವಂಥದ್ದು, ಧನಲಕ್ಷ್ಮಿ ಪೂಜೆಯನ್ನ ಮಾಡುವಂಥದ್ದು, ಹಾಗೆ ನಿಮ್ಮ ಮನೆಗಳ ಸುತ್ತ ಹಸುಗಳನ್ನು ಕಟ್ಟುವಂತಹ ಕೊಟ್ಟಿಗೆಗಳ ಸುತ್ತ ವೃಂದಾವನದ ಸುತ್ತಲೂ ಕೂಡ ದೀಪವನ್ನು ಹಚ್ಚಿಡುವಂತಹ ಶುಭ ಸಮಯ ಇದು. ಇನ್ನು 21ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಇರುತ್ತೆ. ಅದು ಸಂಜೆ 5:45 ಕೂಡ ಅಮಾವಾಸ್ಯೆ ತಿಥಿ ಇರುವಂತಹ ಸಂದರ್ಭ. ಇನ್ನು ಮಾರನೇ ದಿನ 22ನೇ ತಾರೀಕು ಬುಧವಾರದ ದಿನ ಬಲಿಪಾಡ್ಯಮಿಯನ್ನ ಆಚರಣೆ ಮಾಡುವಂತಹ ದಿನ. ಹಾಗಾಗಿನೇ ಈ ದೀಪಾವಳಿ ಬೆಳಕಿನ ಹಬ್ಬ ತಮ್ಮೆಲ್ಲರಲ್ಲೂ ಕೂಡ ಸಡಗರವನ್ನು ತರಲಿ, ಹೊಸತನ್ನ ತರಲಿ. ಹಾಗಾಗಿ ಹಿಂದೆ ಅನುಭವಿಸಿರುವಂತಹ ನೋವು, ದುಃಖ ಎಲ್ಲವೂ ಕೂಡ ಮಾಯವಾಗಿ ಹೊಸ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಭಗವಂತ ನಿಮಗೆ ಪ್ರೇರೇಪಣೆಯನ್ನ ನೀಡಲಿ ಅನ್ನುವಂಥ ಮನವಿಯನ್ನ ಮಾಡ್ತಾ, ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಈ ದೀಪಾವಳಿಯ ಬಗ್ಗೆ, ನರಕ ಚತುರ್ದಶಿಯ ಬಗ್ಗೆ, ಹಾಗೆ ಬಲಿಪಾಡ್ಯಮೆಯ ಬಗ್ಗೆ ಇರುವಂತಹ ಪೌರಾಣಿಕ ಹಿನ್ನೆಲೆ ಏನು, ಇದನ್ನ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೋಡೋಣ. ಇಲ್ಲಿ ಬಂಧುಗಳೇ, ಈ ನರಕ ಚತುರ್ದಶಿಯ ಬಗ್ಗೆ ಇರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ನೋಡೋಣ. ಮಹಾವಿಷ್ಣುವಿಗೆ ಶ್ರೀದೇವಿ ಮತ್ತೆ ಭೂದೇವಿ ಅನ್ನುವಂತಹ ಇಬ್ಬರು ಪಟ್ಟದ ರಾಣಿಯರಿದ್ರು. ದೇವತೆಗಳನ್ನ ಯುದ್ಧದಲ್ಲಿ ಸೋಲಿಸಿದ ನಂತರ ಭೂದೇವಿಯನ್ನ ಹಿಂಸಿಸಿದಂತಹ ಹಿರಣ್ಯಾಕ್ಷಸನ್ನ ಮಹಾವಿಷ್ಣು ವರಹಾವತಾರವನ್ನ ತಾಳಿ ವಧೆಯನ್ನ ಮಾಡುವಂಥದ್ದು. ನಂತರದಲ್ಲಿ ವರಹ ಮತ್ತೆ ಈ ಭೂದೇವಿಯರ ಸಮಾಗಮದಿಂದ ಜನಿಸಿದಂಥವನೇ ನರಕಾಸುರ ಅಥವಾ ಭೌಮಾಸುರ ಅಂತ ಹೇಳಿ ಕರೀತಾರೆ. ಈ ದೇವಾಂಶ ಸಂಜನಿತನಾಗಿದ್ರೂ ಕೂಡ ನರಕಾಸುರನಿಗೆ ತಮೋಗುಣ ತುಂಬ ಇತ್ತು. ಯಾಕೆ ಅಂತ ಹೇಳಿದ್ರೆ ಭೂದೇವಿ ಮತ್ತೆ ವರಹ ದೇವರು ಕೂಡಿದಂತಹ ಸಮಯ ತಮೋಗುಣದಲ್ಲಿ ಕೂಡಿದ್ದರಿಂದ ಅವರಿಗೆ ಹುಟ್ಟುವಂತಹ ಮಗ ಕೂಡ ರಾಕ್ಷಸತ್ವವನ್ನ ಹೊಂದಿರ್ತಾನೆ, ರಾಕ್ಷಸಿ ಗುಣವನ್ನ ಹೊಂದಿರ್ತಾನೆ ಅನ್ನುವಂಥದ್ದು. ಹೀಗಾಗಿ ಭೂದೇವಿ ಆ ರಾಕ್ಷಸ ಮಗುವನ್ನ ಬಿಟ್ಟು ತೆರಳುತ್ತಾಳೆ. ತಂದೆ ತಾಯಿಯರ ಅಕ್ಕರೆ ಸಿಕ್ಕದೆ ಅನಾಥವಾಗಿ ಬೆಳೆದಿದ್ದರಿಂದ ನರಕಾಸುರ ಚಿಕ್ಕಂದಿನಿಂದಲೇ ರಾಕ್ಷಸಿ ವೃತ್ತಿಯನ್ನ ಕೈಗೊಳ್ತಾನೆ, ಪುಂಡನಾಗಿ ಬೆಳೀತಾನೆ, ಲೋಕಕ್ಕೆ ಕಂಟಕನಾಗ್ತಾನೆ. ಹಾಗೆ ನರಕಾಸುರ ಬೆಳೆದು ದೊಡ್ಡವನಾದ ಮೇಲೆ
ಪ್ರಾಗ್ಜ್ಯೋತಿಷಪುರದ ಅರಸನಾಗ್ತಾನೆ. ಆದರೂ ಕೂಡ ಆತನಿಗೆ ತನ್ನ ತಂದೆ ತಾಯಿ ಯಾರು ಅನ್ನುವಂಥ ವಿಚಾರ ತಿಳಿದಿರಲಿಲ್ಲ. ಈ ಹಿನ್ನೆಲೆಯಲ್ಲೇ ತಂದೆ ತಾಯಿ ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ನರಕಾಸುರ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ ಬ್ರಹ್ಮನನ್ನ ಕುರಿತು. ಹಾಗೆ ಆತನು ತಪಸ್ಸಿನ ನಂತರದಲ್ಲಿ ಕೇಳಿಕೊಂಡಂತಹ ಒಂದು ವರ ಏನು ಅಂತ ಹೇಳಿದ್ರೆ, ತಂದೆ ತಾಯಿಯರಿಂದ ಅಲ್ಲದೆ ಅನ್ಯರಿಂದ ನನಗೆ ಮರಣ ಬರಬಾರದು ಅನ್ನುವಂಥ ವರವನ್ನು ಕೂಡ ಪಡ್ಕೊಳ್ತಾನೆ. ಈ ವರದ ಬಲದಿಂದ ಭೂಲೋಕದ ಅರಸರನ್ನೆಲ್ಲ ಸೋಲಿಸ್ತಾನೆ. 16,000 ಕನ್ಯೆಯರನ್ನು ತಂದು ಸೆರೆಯಲ್ಲೂ ಕೂಡ ಇಡ್ತಾನೆ. ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿ ಇಂದ್ರನನ್ನು ಕೂಡ ಸೋಲಿಸ್ಬಿಡ್ತಾನೆ. ಅಲ್ಲಿ ಇದ್ದಂತಹ ಬೆಲೆ ಬಾಳುವ ವಸ್ತುಗಳನ್ನೆಲ್ಲವನ್ನು ಕೂಡ ತನ್ನ ಪ್ರಾಗ್ಜ್ಯೋತಿಷಪುರಕ್ಕೆ ಕೊಂಡೊಯ್ತಾನೆ. ಆ ಸಮಯದಲ್ಲಿ ಮಹಾವಿಷ್ಣು ಕೃಷ್ಣಾವತಾರದಲ್ಲಿ ಇದ್ದುದರಿಂದ ದೇವತೆಗಳೆಲ್ಲ ಶ್ರೀಕೃಷ್ಣನಲ್ಲಿಗೆ ಬಂದು ಈ ನರಕಾಸುರನ ಬಗ್ಗೆ ದೂರನ್ನು ನೀಡ್ತಾರೆ. ಆಗ ನರಕಾಸುರನನ್ನ ಶ್ರೀಕೃಷ್ಣ ಕೊಲ್ಲಲು ಹೊರಡುವಂತಹ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಸತ್ಯಭಾಮೆಯೂ ಕೂಡ ಹೊರಡ್ತಾಳೆ. ಆಕೆಯೇ ಭೂದೇವಿಯಾಗಿದ್ದುದರಿಂದ ನರಕಾಸುರನನ್ನ ಆತ ಪಡೆದ ವರಕ್ಕೆ ಅನುಸಾರವಾಗಿ ಕೊಲ್ಲಲಿಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿನೇ ಶ್ರೀಕೃಷ್ಣ ಪರಮಾತ್ಮ ಆಕೆಯನ್ನು ಕೂಡ ತನ್ನ ಸಂಗಡ ಕರೆದೊಯ್ಯುವಂಥದ್ದು ಈ ಕಾರಣಕ್ಕಾಗಿನೇ. ಇಲ್ಲಿ ಶ್ರೀಕೃಷ್ಣನಿಗೂ ಮತ್ತೆ ನರಕಾಸುರನಿಗೂ ಯುದ್ಧ ಆಗತ್ತೆ. ಸತ್ಯಭಾಮೆ ಯುದ್ಧದಲ್ಲಿ ನರಕಾಸುರನಿಗೆ ವಿರುದ್ಧವಾಗಿ ಕೃಷ್ಣನಿಗೆ ನೆರವಾಗ್ತಾಳೆ. ಯುದ್ಧದಲ್ಲಿ ತನಗೆ ಸೋಲಾದಾಗ ನರಕಾಸುರನಿಗೆ ತಾನು ಪಡೆದಂಥ ವರದ ನೆನಪಾಗುತ್ತೆ. ಆಗ ಇವರೇ ನನ್ನ ತಂದೆ ತಾಯಿಗಳು ಅನ್ನುವಂಥ ಅರಿವು ಆತನಿಗೆ ಉಂಟಾಗುತ್ತೆ. ಆಗ ಶ್ರೀಕೃಷ್ಣನಿಗೆ ಮತ್ತೆ ಸತ್ಯಭಾಮಿಯರ ಪಾದಕ್ಕೆ ಬಿದ್ದು ನನ್ನ ಹೆಸರನ್ನ ಚಿರಸ್ಥಾಯಿಯನ್ನಾಗಿ ಮಾಡಿ ಅಂತ ಹೇಳಿ ಭಿನ್ನವಿಸ್ಕೊಳ್ತಾನೆ. ಮೋಕ್ಷವನ್ನ ಕರುಣಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಗ ನರಕಾಸುರನ ಆ ದುಷ್ಟ ಕೃತ್ಯಗಳನ್ನ ಮನ್ನಿಸಿದಂತಹ ಶ್ರೀಕೃಷ್ಣ ತಥಾಸ್ತು ಅಂತ ಹೇಳಿ ಆತನನ್ನ ಕೊಂದು ಅವನಿಗೆ ಮೋಕ್ಷವನ್ನ ಕರುಣಿಸ್ತಾನೆ. ಹಾಗೆ ಶ್ರೀಕೃಷ್ಣ ನರಕಾಸುರನನ್ನು ಕೊಂದ ದಿನವೇ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆಗಿರುತ್ತೆ. ಆ ದಿನವನ್ನ ನರಕ ಚತುರ್ದಶಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಶ್ರೀಕೃಷ್ಣ ಈ ಚತುರ್ದಶಿಯ ಬೆಳಗಿನ ಜಾವದಲ್ಲಿಯೇ ನರಕಾಸುರನನ್ನು ಕೊಂದು ಬೆಳಗಾಗುವುದರೊಳಗೆ ಅಭ್ಯಂಗ ಸ್ನಾನವನ್ನ ಮಾಡಿ ತನ್ನ ಮೈಗೆ ಅಂಟಿದ್ದ ರಕ್ತವನ್ನೆಲ್ಲ ತೊಳಕೊಂಡಿದ್ದ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ನರಕಾಸುರನ ಈ ವಧೆಯಾದ ಸಂದರ್ಭದಲ್ಲೇ ಬೆಳಗಿನ ಜಾವದಲ್ಲೇ ನಾವು ಹಿಂದಿನ ದಿನ ತುಂಬಿಸಿದ್ದಂತಹ ನೀರನ್ನೇ ಕಾಯಿಸಿ ಅದರಿಂದ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಈ ನರಕ ಚತುರ್ದಶಿಯ ದಿನದಂದು ಯಾರು ಅಭ್ಯಂಗ ಸ್ನಾನವನ್ನ ಮಾಡ್ತಾರೋ ಅವರಿಗೆ ಒಳಿತಾಗಲಿ, ಯಾರು ಅಭ್ಯಂಗ ಸ್ನಾನವನ್ನ ಮಾಡಲ್ವೋ ಅಂಥವ್ರಿಗೆ ನರಕ ಪ್ರಾಪ್ತಿಯಾಗಲಿ ಅನ್ನುವಂಥ ಒಂದು ಶಾಪವನ್ನ ಕೊಟ್ಟು ಅಲ್ಲಿ ನರಕಾಸುರನನ್ನ ಸ್ಮರಿಸುವಂತೆ ಮಾಡ್ತಾನೆ. ಆದ್ರಿಂದಲೇ ಈ ಪದ್ಧತಿಯನ್ನ ಬಹಳ ಹಿಂದಿನಿಂದಲೂ ಕೂಡ ಅನುಸರಿಸಿಕೊಂಡು ಬರ್ತಾ ಇರುವಂಥದ್ದು ಕೂಡ ಇದೆ. ಹಾಗೆ ಈ ನರಕ ಚತುರ್ದಶಿಯನ್ನ ಬಹಳ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ವರ್ಷ ಈ ಸೋಮವಾರದ ದಿನ 20ನೇ ತಾರೀಕು ಸೂರ್ಯ ಉದಯಿಸುವ ಮುನ್ನವೇ ಹಂಡೆಯಲ್ಲಿ ನೀರನ್ನು ಕಾಯಿಸಿ ಅಭ್ಯಂಗ ಸ್ನಾನವನ್ನ ಮಾಡಿ ನಂತರ ದೇವರನ್ನ ಪೂಜೆ ಮಾಡುವಂತಹ ಒಂದು ಪದ್ಧತಿ ಇದೆ. ಆ ದಿನವೇ ಹೊಸ ಬಟ್ಟೆಗಳನ್ನ ಧರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ನರಕಾಸುರನ ಹೆಸರು ಚಿರಸ್ಥಾಯಿ ಆಗ್ಲಿಕ್ಕೆ ಈ ಚತುರ್ದಶಿಯನ್ನ ನರಕ ಚತುರ್ದಶಿ ಅಂತ ಹೇಳಿ ಕರೀತಾರೆ. ಇನ್ನು ಮುಂದೆ ಈ ಬಲಿಪಾಡ್ಯಮಿ ಬಲೀಂದ್ರ ಪೂಜೆಯನ್ನ ಮಾಡುವಂತ ಮತ್ತೊಂದು ಪೌರಾಣಿಕ ಹಿನ್ನೆಲೆ ಇದೆ. ಅದನ್ನ ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಒಟ್ಟಾರೆ ಈ ದೀಪಾವಳಿ ತಮಗೆಲ್ಲರಿಗೂ ಕೂಡ ಸಂತೋಷವನ್ನ ತರಲಿ, ಹರ್ಷವನ್ನ ತರಲಿ, ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನ ಮಹಾವಿಷ್ಣು ಮಹಾಲಕ್ಷ್ಮಿ ತಮಗೆಲ್ಲರಿಗೂ ಕೂಡ ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. 5ನೇ ಮನೆಯಲ್ಲಿ ಚಂದ್ರ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನ ಕೆಲಸಗಳ ಒತ್ತಡ ಜಾಸ್ತಿ ಇರುತ್ತೆ. ಜೊತೆಗೆ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಂದ ಕೂಡ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ, ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುವಂತಹ ಸಂಭವ ಇದೆ. ಹಾಗೆ ಈ ದಿನ ಒಂದೆರಡು ಅಹಿತಕರ ಘಟನೆಗಳು ನಡೆಯುವಂಥದ್ದು ಕೂಡ ಇದೆ. ಮನಸ್ಸಿಗೆ ಇದರಿಂದ ಸ್ವಲ್ಪ ಆಘಾತ ಉಂಟಾಗುವಂಥದ್ದು, ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಇಂಥ ಒಂದು ಘಟನೆಗಳು ಮನಸ್ಸಿಗೆ ಕೆಲವೊಂದು ಬಾಧೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳೇ ನಿಮ್ಮ ವಿರುದ್ಧ ನಿಲ್ಲುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿನೇ ನಿಮ್ಮ ಹಿತಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನದ ಆಯವ್ಯಯದ ಸರಿಯಾದ ನಿಯೋಜನೆಯ ಅಗತ್ಯತೆ ತುಂಬ ಇದೆ.
ಏಕೆಂದರೆ ಆದಾಯಕ್ಕಿಂತ ಖರ್ಚು ಹೆಚ್ಚಾದಂತಹ ಸಂದರ್ಭ, ಸಾಲ ಸೋಲ ಮಾಡುವಂಥ ಪ್ರಸಂಗ ಬರ್ಬೋದು. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಮುನಿಸು, ಅವರ ಕೋಪ ಈ ದಿನ ನಿಮ್ಮನ್ನು ಕಂಗೆಡಿಸ್ಬಿಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ನಿಮಗೆ ಒಂದು ರೀತಿಯ ಸಮಾಧಾನ ಇರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಮತ್ತು ಅದರಿಂದ ಬರುವಂಥ ಫಲಿತಾಂಶದ ಮೇಲೆ ಈ ಒಂದು ಮನಸ್ತಾಪಗಳು ಬಹಳ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿನೇ ಆದಷ್ಟು ನಿಮ್ಮ ಹಣಕಾಸಿನ ಸ್ಥಿತಿ ಕುಂಠಿತವಾಗದಂತೆ ನೋಡಿಕೊಳ್ಳಿ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು, ಅದಕ್ಕಾಗಿ ಬೇಕಾದಂಥ ಒಂದು ಕ್ರಮವನ್ನು ಕೈಗೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಈ ದಿನ ನಿಮ್ಮ ನೆಮ್ಮದಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಮಾನಸಿಕ ನೆಮ್ಮದಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಜೊತೆಗೆ ಈ ದಿನ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. 4ನೇ ಮನೆ ಸುಖಸ್ಥಾನ. ಆದರೆ ಈ ದಿನ ಸುಖದಿಂದ ವಂಚಿತರಾಗುವಂಥ ಸಾಧ್ಯತೆಗಳೇ ತುಂಬ ಇರುತ್ತೆ. ಕೈಗೆ ಬಂದ ತುತ್ತು ಈ ದಿನ ನಿಮ್ಮ ಬಾಯಿಯವರಿಗೆ ಇರಲ್ಲ. ಯಾರೋ ಮಧ್ಯದಲ್ಲಿ ಕಿಡಿಗೇಡಿಗಳು ನಿಮ್ಮ ಒಂದು ಕಠಿಣವಾದಂಥ ಶ್ರಮವನ್ನು ಈ ದಿನ ಹಾಳು ಮಾಡುವಂಥ ಹುನ್ನಾರದಲ್ಲಿರ್ತಾರೆ. ಹಾಗಾಗಿನೇ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಯಾರನ್ನೂ ಕೂಡ ಪ್ರವೇಶ ಮಾಡಿಸಬೇಡಿ. ಆ ರೀತಿಯಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನಿಂದಲೇ ಈ ದಿನ ಇರಬೇಕಾಗತ್ತೆ. ಹಾಗೆ ನಿಮ್ಮ ಸ್ವಂತ ವಿಚಾರಗಳು, ವೈಯಕ್ತಿಕ ವಿಚಾರಗಳು, ಇದನ್ನು ಯಾರೊಂದಿಗೂ ಕೂಡ ಈ ದಿನ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನದ ವಿದ್ಯಮಾನಗಳು, ನಿಮ್ಮ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಆರಂಭ ಆಗಲ್ಲ, ಸರಿಯಾದ ಸಮಯಕ್ಕೆ ಪೂರ್ತಿಯೂ ಕೂಡ ಆಗಲ್ಲ. ಹಾಗಾಗಿನೇ ಅರ್ಧಂಬರ್ಧ ಬರುವಂತಹ ಫಲಿತಾಂಶಗಳಿಂದ ಈ ದಿನ ನಿಮಗೆ ಮತ್ತಷ್ಟು ಒತ್ತಡಗಳು ಉಂಟಾಗುತ್ತೆ. ಹಾಗೆ ಈ ದಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅದು ಮುಂದುವರಿಬೇಕು ಅನ್ನುವಂಥ ಅಭಿಲಾಷೆ ಇದೆ. ಆದರೆ ಈ ದಿನದ ಪರಿಸ್ಥಿತಿ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಒಂದು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಪೂರ್ಣವಾದಂಥ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮಿಂದಲೇ ಆಗುವಂಥದ್ದು ಇದೆ. ನಿಮ್ಮ ಸ್ನೇಹಿತರೇ ನಿಮ್ಮ ಕೈಯಿಂದ ತಪ್ಪನ್ನು ಮಾಡಿಸ್ತಾರೆ. ಹಾಗೆ ಕೆಲವೊಂದು ಆಸೆ ಆಮಿಷಗಳಿಗೆ ಒಳಗಾಗಿ ನೀವು ಕೂಡ ತಪ್ಪು ಮಾಡುವಂಥ ಸಾಧ್ಯತೆ ಈ ದಿನ ಕಾಣಿಸುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಮನೆಯವರ ಸಹಕಾರವನ್ನು ಪಡ್ಕೊಂಡು ಕೆಲಸಗಳನ್ನು ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ಗುರು ದರ್ಶನ ಮಾಡುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನೀವು ಒಂದು ಧನಾತ್ಮಕವಾದಂತಹ ಆಲೋಚನೆಯನ್ನು ಇಟ್ಕೊಳ್ಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಬೇಕು. ಆಗ ಮಾತ್ರ ಅಲ್ಪ ಸ್ವಲ್ಪ ಯಶಸ್ಸು ಈ ದಿನ ಸಾಧ್ಯವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳಿಂದ ನಿಮಗೆ ಉನ್ನತವಾದಂಥ ಸ್ಥಾನಮಾನ ಸಿಕ್ಕತ್ತೆ. ನಿಮಗೆ ಒಂದು ಫೇಸ್ ವ್ಯಾಲ್ಯೂ ಇದೆ, ನಿಮ್ಮ ಮಾತಿಗೆ ಗೌರವ ಇದೆ. ನೀವು ತೆಗೆದುಕೊಂಡಂಥ ನಿರ್ಧಾರಕ್ಕೆ ಕುಟುಂಬಸ್ಥರು ಕೂಡ ಬದ್ಧರಾಗಿರ್ತಾರೆ. ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ತೀರಿ, ನಿಮ್ಮ ಪ್ರಭಾವವನ್ನು ತೋರಿಸ್ತೀರಿ. ಹಾಗಾಗಿ ಈ ದಿನ ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರುವಂಥ ಸಂದರ್ಭ ಇದೆ. ಹಾಗೆ ಹಣದ ದುಡಿಮೆ ಕೂಡ ಚೆನ್ನಾಗಿದೆ, ಅಷ್ಟೇ ಖರ್ಚು ಕೂಡ ಆಗುತ್ತೆ. ಅದರಲ್ಲೂ ಈ ದಿನ ನಿಮ್ಮ ಬಂಧು ಬಾಂಧವರಿಗಾಗಿ ಸ್ವಲ್ಪ ಹಣವನ್ನು ವ್ಯಯ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಬಹಳ ಸಕ್ರಿಯರಾಗಿ ಭಾಗವಹಿಸ್ತೀರಿ. ಭಗವಂತ, ಸೇವೆ, ಧರ್ಮ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನಿಮಗೆ ತುಂಬ ಒಲವು ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಂಶೋಧನೆಗಳನ್ನು ನಡೆಸುವಂಥದ್ದು ಕೂಡ ಇದೆ. ಅಂದರೆ ಈ ರೊಟೀನ್ ವರ್ಕಲ್ಲೇ ಏನೋ ಒಂದು ಹೊಸದನ್ನು ಕಂಡುಹಿಡಿಯುವಂಥದ್ದು, ಇರುವಂತಹ ಸನ್ನಿವೇಶವನ್ನೇ ಸ್ವಲ್ಪ ರಿಅಲೈನ್ಮೆಂಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಬಟ್ಟೆ ವ್ಯಾಪಾರಿಗಳಿಗೆ ಮತ್ತು ಈ ಚಿಲ್ಲರೆ ವ್ಯಾಪಾರಿಗಳಿಗೆ, ಬೀದಿ ಬದಿ ವ್ಯಾಪಾರ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಲಾಭ ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಲಾಭ ಬಂದಾಗ ನಾಳೆಗಾಗಿ ಸ್ವಲ್ಪ ಉಳಿತಾಯ ಮಾಡಬೇಕು. ಆ ಒಂದು ಪ್ರವೃತ್ತಿಯನ್ನು ಕೂಡ ನೀವು ರೂಢಿಸ್ಕೊಳ್ಬೇಕಾಗತ್ತೆ.
ಹಾಗೆ ಈ ದಿನದ ಆಲೋಚನೆಗಳು ನಿಮಗೆ ತುಂಬ ಸಕಾರಾತ್ಮಕವಾಗಿ ಇರಬೇಕು, ತುಂಬ ಪಾಸಿಟಿವ್ ಆಗೇ ಇರಬೇಕು. ಯಾಕೆಂದರೆ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಆಗಾಗ್ಗೆ ಬರುತ್ತೆ, ನಿಮ್ಮ ಒಂದು ತೀರ್ಮಾನವನ್ನು ಬದಲಾಯಿಸ್ಬಿಡತ್ತೆ. ಹಾಗಾಗಿ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಬೇಕು ಅಂದರೆ ಏಕಾಗ್ರತೆಯಿಂದ ಮುಂದುವರಿರಿ. ಸ್ವಲ್ಪ ಹಠದ ಸ್ವಭಾವದಲ್ಲೇ ಈ ದಿನ ಗುರಿಯನ್ನು ತಲುಪುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮ್ಮ ಆಲೋಚನೆಗಳು ಸರಿ ಇರಲ್ಲ, ನಿಮ್ಮ ಯೋಜನೆಗಳು ಪ್ರಬುದ್ಧವಾಗಿರಲ್ಲ, ನಿಮ್ಮ ಒಂದು ಕೆಲಸ ಕಾರ್ಯಗಳು ಕೂಡ ಪ್ರಾಕ್ಟಿಕಲ್ ಆಗಿ ಇರಲ್ಲ. ಹಾಗಾಗಿನೇ ಈ ದಿನ ಎಲ್ಲ ದೃಷ್ಟಿಯಿಂದಲೂ ಕೂಡ ಹಣದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಹಾಗೆ ಈ ದಿನದಲ್ಲಿ ನೀವು ಯಾವುದೇ ವಿಚಾರದಲ್ಲೂ ಕೂಡ ಅಜಾಗರೂಕರಾಗಿದ್ದರೆ ಅದರಿಂದ ಭಾರಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಸಮಯ ಪ್ರಜ್ಞೆ ಬಹಳ ಮುಖ್ಯವಾಗಿ ನೀವು ಅನುಸರಣೆ ಮಾಡಬೇಕಾಗಿರುವಂಥ ಒಂದು ವಿಚಾರ. ಇನ್ನು ಈ ದಿನದಲ್ಲಿ ಸಮಯವನ್ನು ಕೆಲವೊಂದು ವ್ಯರ್ಥ ಕಾರ್ಯಗಳಿಗೆ ವಿನಿಯೋಗಿಸಬೇಡಿ, ಅಲ್ಲಿ ಕಾಲಹರಣ ಮಾಡಬೇಡಿ, ಹರಟೆ ಹೊಡಿಬೇಡಿ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನ ಕೆಲಸದ ಹೊರೆ ಜಾಸ್ತಿ ಆದಾಗ ಸ್ವಾಭಾವಿಕವಾಗಿ ಒತ್ತಡಗಳು ಕೂಡ ಹೆಚ್ಚಾಗುತ್ತೆ. ಒತ್ತಡಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಕೋಪ ತಾಪಗಳು ಬರುವಂಥದ್ದು, ಅಸಮಾಧಾನ ಬರುವಂಥದ್ದು ಕೂಡ ಸಾಮಾನ್ಯವಾಗಿರುತ್ತೆ. ಇದನ್ನು ಮೇಲಧಿಕಾರಿಗಳ ಮೇಲೋ ನಿಮ್ಮ ಸಹೋದ್ಯೋಗಿಗಳ ಮೇಲೋ ತೋರಿಸುವಂಥ ಒಂದು ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂಥದ್ದು ಇರುತ್ತೆ, ಜಾಗ್ರತೆ. ಹಾಗೆ ಈ ದಿನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಇರ್ಬೋದು, ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಅವರ ಬೆಂಬಲದಿಂದ ಮುಂದುವರಿರಿ. ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಈ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಧಾನವಾಗಿರಿ, ಆತುರ ಪಡಲಿಕ್ಕೆ ಹೋಗಬೇಡಿ. ಆತುರದಿಂದಲೇ ಎಷ್ಟೋ ಅನರ್ಥಗಳು ಸಂಭವಿಸ್ತಾ ಇದೆ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ತಾಯಿ ದುರ್ಗಾದೇವಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಧೈರ್ಯದ ದಿನ. ಕೆಲವೊಂದು ಕೆಲಸ ಕಾರ್ಯಗಳನ್ನು ಬೇರೆಯವರು ಆಗಲ್ಲ ಅಂತ ಹೇಳಿ ಬಿಟ್ಟಿರುವಂಥದ್ದನ್ನು ಈ ದಿನ ನೀವು ಸ್ವತಂತ್ರವಾಗಿ ಕೈಗೆತ್ತಿಕೊಳ್ಳುವಂಥದ್ದು, ಅದನ್ನು ಒಂದು ದಡ ಸೇರಿಸುವಂಥ ಒಂದು ಪ್ರಯತ್ನ, ಇದೆಲ್ಲವೂ ಕೂಡ ಈ ದಿನ ನಿಮ್ಮಲ್ಲಿರುವಂಥ ಒಂದು ಛಲದ ಒಂದು ನಡತೆಯನ್ನು ತೋರಿಸುತ್ತೆ. ಹಾಗಾಗಿನೇ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಯೋಗ್ಯತೆ ಇದೆ, ಚಾಕಚಕ್ಯತೆ ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸಂದರ್ಭಗಳು ನಿಮಗೆ ವಿಶ್ರಾಂತಿಯೇ ಸಿಕ್ಕಲ್ಲ. ಹಾಗಾಗಿ ಸದಾಕಾಲ ಒತ್ತಡದಲ್ಲೇ ಈ ದಿನ ನೀವು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಆದರೆ ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಗಾಳಿಯಲ್ಲಿ ಗೋಪುರ ಕಟ್ಟುತ್ತಾ ಕೂಡಬೇಡಿ. ಯಾವ ಕೆಲಸ ಸಾಧ್ಯವೋ ಅದನ್ನು ಮಾತ್ರ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ತುಂಬ ಪ್ರಾಕ್ಟಿಕಲ್ ಆಗಿ ಇರಬೇಕಾದಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂತಹ ಘಟನೆಗಳು ತುಂಬ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಲಾಭದ ಅಂಶ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ತುಂಬ ಧನಾತ್ಮಕವಾದಂತಹ ಆಲೋಚನೆಯನ್ನು ಇಟ್ಕೊಳ್ಳಿ. ಕೆಟ್ಟ ಆಲೋಚನೆಗಳು ಬರಬಾರ್ದು ಈ ಸಂದರ್ಭದಲ್ಲಿ. ಇನ್ನು ಈ ದಿನ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಕೆಲವೊಂದು ವಿಶೇಷವಾದಂತಹ ಕೆಲಸಗಳನ್ನು ಕೂಡ ಸಾಧಿಸ್ತೀರಿ. ಅಪರೂಪಕ್ಕೆ ಈ ದಿನ ನಿಮಗೆ ಉತ್ತಮವಾದಂತಹ ಸ್ಥಿತಿ ಸೌಲಭ್ಯಗಳು ಇರುವಂಥದ್ದು. ನೆರೆಹೊರೆಯವರ ಮಾತು, ನಿಮ್ಮ ಬಂಧು ಮಿತ್ರರ ಮಾತು ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ. ಅವರ ಸಹಕಾರ ಸಿಕ್ಕತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭೂವರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ನಿಮಗೆ ಉತ್ತಮವಾದಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಹಾಗೆ ನೀವು
ನಿಮಗೆ ಬೇಕಾದಂತಹ ಕೆಲವೊಂದು ವೈಯಕ್ತಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಹಣಕಾಸಿನ ಪರಿಸ್ಥಿತಿ ಮೇಲೆ ಮಾತ್ರ ಗಮನ ಇಟ್ಕೊಳ್ಬೇಕು. ಇನ್ನು ಪ್ರಮುಖವಾದಂತಹ ವಿಚಾರಗಳಲ್ಲಿ ನಿಮ್ಮ ನೆನಪಿನ ಶಕ್ತಿಗಿಂತ ದಾಖಲೆಗಳ ಮೇಲೆ ಹೆಚ್ಚಿನ ಅವಲಂಬನೆಯ ಅಗತ್ಯತೆ ಇದೆ. ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ದಾಖಲೆ ಪತ್ರಗಳ ಮೂಲಕ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಈಗಾಗಲೇ ಅದನ್ನು ಮುಂದುವರಿಸಿದ್ರೆ ಆ ದಾಖಲೆ ಪತ್ರಗಳನ್ನು ಜೋಪಾನ ಮಾಡುವಂಥ ಒಂದು ಕೆಲಸವನ್ನು ಮಾಡಿ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ನಿಮ್ಮ ಉತ್ಸಾಹ ಇಮ್ಮಡಿಯಾಗುತ್ತೆ. ಉತ್ಸಾಹ ಹೆಚ್ಚಿಸುವಂಥ ಕಾರ್ಯಗಳು ಕೂಡ ಈ ದಿನ ನಡೆಯುವಂಥದ್ದು ಇದೆ. ಆದರೆ ಈ ದಿನ ಯಾರ ಜೊತೆಯಲ್ಲಾದರೂ ಮಾತಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ. ಇನ್ನು ಈ ದಿನ ಉತ್ತಮವಾದಂತಹ ಆಲೋಚನೆಗಳಿಗೆ, ಧನಾತ್ಮಕವಾದಂತಹ ಆಲೋಚನೆಗಳಿಗೆ ತುಂಬ ಸ್ವಾಗತ ಇದೆ. ಯಾಕೆಂದರೆ ನಿಮ್ಮ ಒಂದು ಸಲಹೆ, ಮಾರ್ಗದರ್ಶನಗಳು ಕೂಡ ಈ ದಿನ ಅಮೂಲ್ಯವಾಗಿರುತ್ತೆ. ಕೆಲವರು ಇದನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಎಷ್ಟು ಪ್ರಬುದ್ಧರಾಗಿರ್ತೀರೋ ಅಷ್ಟೇ ಒಳ್ಳೆಯ ಒಂದು ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಸ್ಥಿರಾಸ್ತಿಯ ವಿಚಾರವಾಗಿ ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ಆದರೆ ಈ ಖರೀದಿ ಆಗಲಿ, ಮಾರಾಟ ಆಗಲಿ, ಇಂಥ ಪ್ರಕ್ರಿಯೆಯನ್ನು ಈ ದಿನ ಇಟ್ಕೊಳ್ಬೇಡಿ. ಹಾಗೆ ಈ ದಿನ ನಿಮಗೆ ತುಂಬ ಫಲಪ್ರದವಾಗಿರೋದ್ರಿಂದ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಫಲಪ್ರದವಾದಂತಹ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ನಿಮಗೆ ಒಂದು ಲಾಭ ಇದೆ, ಜೊತೆಗೆ ಮನಸ್ಸಿಗೆ ನೆಮ್ಮದಿ ಇದೆ. ಹಾಗಾಗಿನೇ ಈ ದಿನದ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗೆ ಈ ದಿನ 4 ಜನರ ಎದುರಿಗೆ ತಲೆ ಎತ್ತಿಕೊಂಡು ಓಡಾಡುವಂಥ ಒಂದು ಕಾರ್ಯ ನಿಮ್ಮಿಂದ ಆಗುತ್ತೆ. ನಿಮ್ಮ ನಡತೆ, ನಿಮ್ಮ ಮಾತು ಈ ದಿನ ಬಹಳ ವಿಶೇಷವಾದಂಥ ಗೌರವ ಸ್ಥಾನಮಾನವನ್ನು ತಂದುಕೊಡುತ್ತೆ. ಅದರಲ್ಲೂ ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ಮಾಡ್ತಾ ಇದ್ದಂಥ ಪ್ರಯತ್ನ ಕೂಡ ಈ ದಿನ ಮುಂದುವರಿಯುತ್ತೆ. ನಿಮಗೆ ಅನುಕೂಲಕರವಾಗಿರುವಂಥ ಫಲಿತಾಂಶವೇ ಬರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವೆಚ್ಚ ತೂಗಿಸಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗಿರೋದ್ರಿಂದ ಮನೆಯಲ್ಲಿರುವಂಥ ಸ್ತ್ರೀಯರು ನಿಮಗೆ ವಿಶೇಷವಾದ ಸಹಕಾರವನ್ನು ನೀಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಮನೆಯಲ್ಲಿ ಗೃಹಿಣಿಯರು ಒಂದು ರೀತಿಯಲ್ಲಿ ಪರಿಸ್ಥಿತಿಯನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ಪ್ರಯತ್ನಗಳು ಯಾರದ್ದೇ ಆದರೂ ಕೂಡ ಫಲ ಮಾತ್ರ ಇಡೀ ಕುಟುಂಬಕ್ಕೆ ಸಲ್ಲತ್ತೆ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳನ್ನು ಜಯಿಸುವ ಮೂಲಕ ನಿಮಗೆ ಬಂದಿದ್ದಂತಹ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಹಾಗೆ ಕೆಲವೊಂದು ದಾಕ್ಷಿಣ್ಯಕ್ಕಾಗಿ ಮಾಡಿರುವಂತಹ ಕೆಲಸಗಳೇನಿದೆ ಅದನ್ನು ಕೂಡ ಈ ದಿನ ನೀವು ರೆಗ್ಯುಲರೈಸ್ ಮಾಡುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ತೀರ್ಮಾನಕ್ಕೆ ನೀವು ಬದ್ಧರಾಗಿರುವಂಥ ಅಗತ್ಯತೆ ತುಂಬ ಇದೆ. ಹಾಗೆ ಈ ದಿನದ ಪ್ರಯಾಣ, ಪ್ರವಾಸ ನಿಮಗೆ ಸಂತೋಷವನ್ನು ತರುತ್ತೆ. ಜೊತೆಗೆ ಈ ದಿನ ಕುಟುಂಬಸ್ಥರ ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಸಮಾಧಾನವನ್ನು ತರುತ್ತೆ. ಹಾಗಾಗಿ ಈ ದಿನ ತುಂಬ ಪ್ರಾಕ್ಟಿಕಲ್ ಓರಿಯೆಂಟೇಷನ್ ಇರುವಂತಹ ದಿನ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಸ್ವಲ್ಪ ಶ್ರಮ ಪಟ್ಟರೂ ಕೂಡ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಹೆಚ್ಚಿನ ಜವಾಬ್ದಾರಿ, ಕಾರ್ಯಭಾರದ ಒತ್ತಡ ಕೂಡ ಉಂಟಾಗುವಂಥದ್ದಿದೆ. ಯಾಕೆಂದರೆ ನಿಮ್ಮ ಒಂದು ಪ್ರತಿಭೆಗೆ ತಕ್ಕಂತಹ ಕೆಲವೊಂದು ಕೆಲಸ ಕಾರ್ಯಗಳು ಬಹಳ ಬೇಗ ನಿಮ್ಮ ಹೆಗಲಿಗೆ ಬರುವಂಥದ್ದು ಇದೆ. ಹಾಗೆ ಈ ದಿನ ಬಹಳ ಯುಕ್ತಿಯಿಂದ ಈ ಕೆಲಸ ಕಾರ್ಯಗಳನ್ನು ನೀವು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಕಡಿವಾಣ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಹೊಸ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳಿರುವಾಗ ಹೊಸತನ್ನು ನೀವು ಈ ದಿನ ಸ್ವೀಕರಿಸಬೇಕು, ಅದನ್ನು ಆಹ್ವಾನಿಸಬೇಕು. ಅದಕ್ಕಾಗಿಯೇ ತೆರೆದ ಮನಸ್ಸಿನಿಂದ ನೀವು ಇರಬೇಕಾಗತ್ತೆ. ಹಾಗೆ ಯಾರು ಯಾವುದೇ ರೀತಿಯ ಸಲಹೆಯನ್ನು ಕೊಟ್ಟರೂ ಕೂಡ ಅದನ್ನು ಸ್ವಲ್ಪ ನೋಡಬೇಕು. ಸಾಧಕ ಬಾಧಕಗಳನ್ನು ಸ್ಟಡಿ ಮಾಡಿ ನಂತರದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಹಾಗೆ ಈ ದಿನ ಎಂದೋ ಮಾಡಿರುವಂಥ ಒಂದು ಸಮಸ್ಯೆ ಈ ದಿನ ಉಲ್ಬಣ ಆಗುತ್ತೆ. ಈ ದಿನ ಅದು ಸರ್ಫೇಸ್ಗೆ ಬರುತ್ತೆ. ಇದರಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ.
ಹಾಗೆ ಜೀವನದಲ್ಲೂ ಕೂಡ ಏನೋ ಒಂದು ಭೀತಿ, ಭಯದ ವಾತಾವರಣ ಇರುತ್ತೆ. ಅದನ್ನು ಈ ದಿನ ನೀವು ಬಹಳ ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು, ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ದಿನ ಹೊರಗೆ ಸಂಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ವಿಚಾರವನ್ನು ಮಾಡಿದ್ರೂ ಕೂಡ ನಿಮಗೆ ತೃಪ್ತಿಯನ್ನು ತರಬೇಕು. ಅಂಥದ್ರಲ್ಲೇ ನಿಮಗೆ ಒಂದು ರೀತಿಯ ಸಂತೋಷ ಇದೆ, ಸಕ್ಸಸ್ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ವಹಿವಾಟು, ಸ್ವಂತ ಬಿಸಿನೆಸ್ ಇದರಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಈ ದಿನ ನೀವು ಕೋಪ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಒಂದು ಕಂಟ್ರೋಲ್ ಡೆಮಾಕ್ರಸಿಯಲ್ಲೇ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ವಿಚಾರವನ್ನು ಕೂಡ ವ್ಯರ್ಥ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಪ್ರತಿಯೊಬ್ಬರು ಹೇಳಿರುವಂಥ ವಿಚಾರದಲ್ಲಿ ಏನೋ ಒಂದು ತಿರುಳಿರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ, ಹೆಚ್ಚಿನ ಕಾರ್ಯಭಾರದಿಂದ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮುಕ್ತಿ ಅನ್ನುವಂಥದ್ದು ಸಿಗಬೇಕು, ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗಬೇಕು. ಆಗ ಮಾತ್ರ ನಿಮಗೆ ಹೆಚ್ಚು ಫಲಪ್ರದವಾಗುತ್ತೆ. ಹಾಗೆ ಈ ದಿನದಲ್ಲಿ ನೀವು ಮಾಡಿಲ್ಲದಂಥ ಒಂದು ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಯಾಕೆಂದರೆ ಎಲ್ಲವೂ ಕೂಡ ನನ್ನದೇ ಅಂತ ಹೇಳಿ ನೀವು ಜವಾಬ್ದಾರಿಯನ್ನು ಹೊರುವಂತಹ ಸಂದರ್ಭದಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಅವಘಡಗಳಿಗೂ ಕೂಡ ದಂಡವನ್ನು ತೆರಬೇಕಾಗತ್ತೆ. ಇನ್ನು ಈ ದಿನ ಕಲಾವಿದರಿಗಾಗಲಿ, ಸಂಗೀತ, ನೃತ್ಯ ಪ್ರಕಾರಗಳಲ್ಲಿ ಇರುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಸ್ಥಾನಮಾನ ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಂತು ಹೋದಂತಹ ಕೆಲಸ ಕಾರ್ಯಗಳನ್ನು ಮರುಚಾಲನೆಗೆ ಒಳಪಡಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನೇರವಾದಂಥ ಒಂದು ಫಲಿತಾಂಶ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು, ಎಚ್ಚರಿಕೆಯಿಂದ ನಿಭಾಯಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ದಿನ. ಅದರಲ್ಲೂ ಚಂದ್ರ ಅಷ್ಟಮದಲ್ಲಿರುವಂಥ ದಿನ. ಹಾಗಾಗಿ ಅಷ್ಟಮದಲ್ಲಿದ್ದಾಗ ಈ ದಿನ 2-3 ವಿಚಾರಗಳಿಗೆ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಒಂದು, ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ಅಷ್ಟೊಂದು ಪ್ರಗತಿ ಇಲ್ಲ, ಲಾಭವೂ ಕೂಡ ಇಲ್ಲ. ಹಾಗೆ ಈ ದಿನ ಬಂಧು ಮಿತ್ರರಲ್ಲಿ ಇದ್ದಂತಹ ಒಂದು ಭಿನ್ನಾಭಿಪ್ರಾಯವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಂದರ್ಭ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ತಿಳಿಯದೇ ಆಗಿರುವಂಥ ಡೆವಲಪ್ಮೆಂಟ್ಸ್ ಏನಿದೆ ಅದರಿಂದ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ, ಸ್ವಲ್ಪ ನೋವು ಕೂಡ ಆಗುವಂಥ ಸಂದರ್ಭ ಇದು. ಹಾಗೆ ಈ ದಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ವಿಚಿತ್ರವಾಗಿ ಆಲೋಚನೆ ಮಾಡುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿನ ನಿಮ್ಮ ಒಂದು ಕುಟುಂಬ ಸದಸ್ಯರ ಜೊತೆಯಲ್ಲಿ ಮಾತುಕತೆಯಲ್ಲಿ ಕಾಲ ಕಳೆಯುವಂಥ ಸಂದರ್ಭ ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಬಿಡುವಾದಾಗ, ಸಮಯ ಸಿಕ್ಕಾಗ ಈ ದಿನ ಸ್ವಲ್ಪ ಹೊರ ಸಂಚಾರ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇದರಿಂದ ಹಣ ವ್ಯಯ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ದೂರದ ಪ್ರಯಾಣಕ್ಕೆ ಈ ದಿನದಲ್ಲಿ ನೀವು ಒಪ್ಪಿಗೆಯನ್ನು ಕೊಡಬೇಡಿ. ಹತ್ತಿರದ ಪ್ರಯಾಣ ಪರವಾಗಿಲ್ಲ, ಆದರೆ ಈ ದೂರದ ಪ್ರಯಾಣದಲ್ಲಿ ನಿಮಗೆ ತುಂಬ ತ್ರಾಸ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಂತಹ ಸಂದರ್ಭದಲ್ಲಿ ಆ ಒಂದು ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಹೇಳ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅಷ್ಟೇ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇಕಾಗಿರುವಂಥ ಸಲಹೆ, ಮಾರ್ಗದರ್ಶನ ಇದನ್ನು ನೀವು ಪಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಇದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ.
ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ದಂಪತಿಗಳ ಮಧ್ಯೆ ಒಂದು ಒಳ್ಳೆಯ ತಿಳುವಳಿಕೆ ಇದೆ. ಪ್ರೇಮಿಗಳ ಮಧ್ಯೆ ಸುಮಧುರವಾದಂಥ ಒಂದು ಬಾಂಧವ್ಯ ಇದೆ. ಹಾಗಾಗಿ ಈ ಒಂದು ರಿಲೇಷನ್ಶಿಪ್ಪನ್ನು ಗಟ್ಟಿಗೊಳಿಸಲಿಕ್ಕೆ ತುಂಬ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ನಿಮ್ಮ ಒಂದು ಮಾತುಕತೆ ಮುಂದುವರಿಯುತ್ತೆ. ಇದರಿಂದ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮೊಂದಿಗೆ ನಿಮ್ಮ ಕುಟುಂಬಸ್ಥರಾಗಲಿ, ನೆರೆಹೊರೆಯವರಾಗಲಿ, ಬಂಧು ಬಾಂಧವರಾಗಲಿ, ಮಕ್ಕಳಾಗಲಿ ತುಂಬ ಸಂತೋಷದಿಂದ ಇರ್ತಾರೆ. ಯಾಕೆಂದರೆ ಎಲ್ಲರನ್ನೂ ಕೂಡ ಅಕಾಮಡೇಟ್ ಮಾಡುವಂಥ ಒಂದು ಹೃದಯ ವೈಶಾಲ್ಯತೆ ಈ ದಿನ ನಿಮ್ಮಲ್ಲಿ ತುಂಬ ಇದೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಕಾರ್ಯಸ್ಥಾನ ಏನಿದೆ ಅದನ್ನು ಬಹಳ ಯುಕ್ತಿಯಿಂದ ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬೇಡಿ, ಯಾವುದೇ ರೀತಿಯ ಮಾತುಕತೆಗಳನ್ನು ಮುಂದುವರಿಸಬೇಡಿ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ದ್ವಿಗುಣ ಆಗಬಾರ್ದು, ಆ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ಸಂದರ್ಭದಲ್ಲಿ ದಾಖಲೆ ಪತ್ರಗಳನ್ನು ನೋಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರದಲ್ಲಿ ನಿಮ್ಮ ಸಹಿಯನ್ನು ಅಥವಾ ಒಪ್ಪಿಗೆಯನ್ನು ತಿಳಿಸಬಹುದು. ಇನ್ನು ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಖುದ್ದಾಗಿ ನೀವು ಪರಿಪಾಲನೆ ಮಾಡುವಂಥ ಅಗತ್ಯತೆ ಇದೆ. ಅಂದರೆ ಒಂದು ಸೂಪರ್ವಿಷನ್ ಏನಿದೆ ಅದನ್ನು ಬಹಳ ಹತ್ತಿರದಿಂದ ಮಾಡಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕಾಣಿಸ್ಕೊಳ್ಬೋದು. ಹಾಗಾಗಿ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಕೊಡ್ತಾ ಇರಿ. ಜೊತೆಗೆ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ನಿಮ್ಮ ವೈರಿಗಳು ನಿಮ್ಮಿಂದ ದೂರ ಇರ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರು ಯಾರೂ ಕೂಡ ಇರಲ್ಲ. ಹಾಗೆ ವ್ಯವಹಾರದಲ್ಲಿ ನಿಮ್ಮ ಮಾತುಕತೆ, ನಿಮ್ಮ ನಿರ್ಧಾರಗಳು ಕೂಡ ಬಹಳ ಆಕರ್ಷಣೀಯವಾಗಿ ಇರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಹಾಗಾಗಿನೇ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಈ ದಿನ ಬಹಳ ಉತ್ತಮವಾಗಿದೆ. ಹಾಗೆ ಈ ದಿನ ದೂರದ ಪ್ರಯಾಣ ಇರೋದರಿಂದ ಪ್ರವಾಸ ನಿಮಗೆ ಸಂತೋಷವನ್ನು, ತೃಪ್ತಿಯನ್ನು ತಂದುಕೊಡುತ್ತೆ. ಆದರೆ ಅದರೊಂದಿಗೆ ಖರ್ಚು ಕೂಡ ಮಿತಿ ಮೀರುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಾಧನೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಕ್ಕತ್ತೆ, ಸಹೋದ್ಯೋಗಿಗಳಿಂದ ಉತ್ತಮವಾದಂಥ ಬೆಂಬಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ನಿಮಗೆ ತುಂಬ ಅನುಕೂಲ ಇದೆ. ಏಕೆಂದರೆ ಈ ಪಾಸಿಟಿವ್ ರಿಸಲ್ಟ್ಸ್ ಅನ್ನುವಂಥದ್ದು ಬರ್ತಾ ಇದ್ದಾಗ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಸಿಕ್ಕಂತಾಗತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ಗ್ರಹಸ್ಥಾನಗಳು ತುಂಬ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಚಟುವಟಿಕೆಗಳ ವೇಗ ಜಾಸ್ತಿ ಆಗುತ್ತೆ. ಕೆಲವೊಂದು ಮಂದಗತಿಯಲ್ಲಿ ನಡೆದರೂ ಕೂಡ ಸ್ಥಿರವಾದಂತಹ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದುಡುಕಿನಿಂದ, ಆತುರದಿಂದ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಭಗವಂತ ಯಾವ ರೀತಿಯಲ್ಲಿ ವಿವೇಚನೆಯನ್ನು ಕೊಡ್ತಾನೋ ಅದರಂತೆ ಮುಂದುವರಿರಿ. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.